ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಖಾಲಿಯಾಗಿರುವಂತಹ ಲಿಕ್ವಿಡ್ ಪಾಕೆಟನ್ನು ಬಿಸಾಡಕ್ಕೆ ಹೋಗಬೇಡಿ, ಇದರಿಂದ ತುಂಬಾ ಉಪಯೋಗ ಇದೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಉಪಯೋಗ ಏನು ಅಂತ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು, ನಾನು 1/4 ಲೀಟರ್ದು ವಾಟರ್ ಬಾಟಲ್ ಬರುತ್ತೆ ಅಲ್ವಾ 7 ಅಪ್ದು, ಆ ಬಾಟಲ್ನ ಮೇಲ್ಭಾಗ ಕಟ್ ಮಾಡಿಕೊಂಡು ಹಾಗೆ ಕ್ಯಾಪ್ಗೆ ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟೀಲ್ದು ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಸ್ಕ್ರಬ್ಬರನ್ನು ತಗೊಂಡಿದ್ದೀನಿ, ಹಾಗೆ ಒಂದು ದಾರನ ತಗೊಂಡಿದ್ದೀನಿ. ಈಗ ಆ ಸ್ಕ್ರಬ್ಬರ್ ಒಳಗಡೆ ಈ ರೀತಿ ದಾರನ ಏರಿಸ್ಕೊಂಡ್ಬಿಟ್ಟು ಒಂದು ಟೈಟಾಗಿ ಗಂಟು ಹಾಕ್ಕೊಳ್ಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ಥರ ಒಂದು ಗಂಟು ಹಾಕ್ಕೊಂಡ್ಬಿಟ್ಟು ನಾವು ಬಾಟಲ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಬಾಟಲ್ ಒಳಗಡೆ ಇದನ್ನು ನಾವು ಏರಿಸ್ಕೊಳ್ಬೇಕು. ನೋಡಿ ಬಾಟಲ್ದು ಕ್ಯಾಪ್ ಏನಿದೆ ಅದನ್ನು ತೆಗೆದ್ಬಿಟ್ಟು ಆ ಬಾಟಲ್ ಒಳಗಡೆ ಈ ಥರ ಸ್ಕ್ರಬ್ಬರನ್ನು ಏರಿಸ್ಕೊಂಡು ಬಾಟಲ್ದು ಕ್ಯಾಪ್ಗೆ ಹೋಲ್ ಮಾಡಿದ್ವಿ ಅಲ್ವಾ, ಆ ಹೋಲ್ ಒಳಗಡೆ ಈ ದಾರನ ಏರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಏರಿಸ್ಕೊಳ್ಬೇಕು ದಾರನ. ಈಗ ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಆ ದಾರನ ಒಂದು ಗಂಟು ಹಾಕ್ಕೊಳ್ಬೇಕು. ನೋಡಿ ಈ ಥರ ಟೈಟಾಗಿ ಗಂಟು ಹಾಕ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಡಿಸ್ಟೆನ್ಸಲ್ಲಿ ಗ್ಯಾಪ್ ಬಿಟ್ಕೊಂಡ್ಬಿಟ್ಟು ಇನ್ನೂ ಒಂದು ಟೈಟಾಗಿ ಗಂಟು ಹಾಕ್ಕೊಳ್ಬೇಕು. ಈ ರೀತಿ ನೋಡಿ ಈ ಥರ ಗಂಟು ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಪಾತ್ರೆ ತೊಳೆಯೋದಕ್ಕೆ ನಮಗೆ ಸ್ಕ್ರಬ್ಬರನ್ನು ರೆಡಿ ಮಾಡ್ಕೊಳ್ಬೋದು. ಸೊ ನಮಗೆ ಕೈಗೆಲ್ಲ ಸೋಪೆಲ್ಲ ಸುತ್ತಕೊಳ್ಳುತ್ತೆ, ನಮಗೆ ತೊಳೆಯೋದಕ್ಕೆ ತುಂಬಾ ಇರಿಟೇಷನ್ ಆಗುತ್ತೆ ಅಂತ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು. ತುಂಬ ಸಿಂಪಲಾಗಿ ನಾವು ಕೈಯಿಂದನೇ ಸೋಪನ್ನು ಮುಟ್ಟದೆ ಈ ರೀತಿ ವಾಶ್ ಮಾಡ್ಕೊಳ್ಬೋದು. ಹಾಗೆ ಸ್ಟೀಲ್ದು ಸ್ಕ್ರಬ್ಬರನ್ನು ನಾವು ಯೂಸ್ ಮಾಡಿ ಪಾತ್ರೆ ತೊಳೆಯೋದ್ರಿಂದ ಸ್ಟೀಲ್ ಸ್ಕ್ರಬ್ಬರ್ ಏನಿದೆ ಅದು ಕೈಗೆ ಚುತ್ತಾ ಇರುತ್ತೆ ನಾವು ಪಾತ್ರೆ ತೊಳೆಯುವಾಗ. ಸೊ ಈ ಥರ ಬಾಟ್ಲಿಯಲ್ಲಿ ಹಾಕಿರೋದ್ರಿಂದ ನಮಗೆ ಕೈಗೂ ಕೂಡ ಸ್ವಲ್ಪನೂ ಚುಚ್ಚೋದಿಲ್ಲ, ತುಂಬ ಚೆನ್ನಾಗಿ ಪಾತ್ರೆ ತೊಳಿಬೋದು. ನೋಡಿ ಈ ಥರ ಪಾತ್ರೆ ಎಲ್ಲ ತೊಳೆಯೋದಾದಮೇಲೆ ಈ ರೀತಿ ಒಂದು ಮೊಳೆಗೆ ತಗಲಾಕ್ಬೋದು. ತುಂಬಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ನೀರು ಸ್ವಲ್ಪ ಬಿಸಿ ಆಗಬೇಕು. ಈ ರೀತಿ ನೀರು ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಸೋಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಲ್ಲಿ 2 ಭಾಗ ಮಾಡಿಬಿಟ್ಟು ಆ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಹಾಗೆ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ಅದೇ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ಟೀಲ್ದು ಸ್ಟ್ರೈನರ್ ಬರುತ್ತೆ ಅಲ್ವಾ, ನೋಡಿ ಎಷ್ಟು ಗಲೀಜಾಗಿದೆ. ಈ ಸ್ಟ್ರೈನರನ್ನು ಈ ನೀರಲ್ಲಿ ಇಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಈ ನೀರಲ್ಲೇ ಈ ಸ್ಟ್ರೈನರನ್ನು ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಸ್ಟ್ರೈನರು ಮುಳುಗುವಷ್ಟು ನೀರಿರಬೇಕು, ಸ್ವಲ್ಪ ನೀರೆಲ್ಲ ಹಾಕಬೇಡಿ, ತುಂಬ ನೀರು ಹಾಕ್ಬಿಟ್ಟು ಈ ಸ್ಟ್ರೈನರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು 5 ನಿಮಿಷ. ನೋಡಿ 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಅದರಲ್ಲಿರುವಂತಹ ಗಲೀಜೆಲ್ಲ ಬಿಟ್ಕೊಳ್ತಾ ಇದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಒಂದು ಅರ್ಧ ಗಂಟೆ ಇದೇ ನೀರಲ್ಲಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಇದು ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಈಗ ನಾನು ಒಂದು ಹಳೆ ಟೂತ್ ಬ್ರಷಿಂದ ಇದನ್ನು ಕ್ಲೀನ್ ಮಾಡ್ತೀನಿ, ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡ್ಬಿಟ್ಟು. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಟಿಪ್ಸ್ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಈ ಬ್ರಷಲ್ಲಿ ಈ ಥರ ಉಜ್ಜಿದಾದ್ಮೇಲೆ ನಾನು ಸ್ಟೀಲ್ ಸ್ಕ್ರಬ್ಬರಲ್ಲಿ ಉಜ್ಜುತ್ತಾ ಇದ್ದೀನಿ. ನಾನು ರೆಡಿ ಮಾಡಿಕೊಂಡೆ ಅಲ್ವಾ, ಅದೇ ಸ್ಕ್ರಬ್ಬರ್ನಿಂದ ಉಜ್ಜುತ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಉಜ್ಜಿದ್ರೆ ಅದರಲ್ಲಿರುವಂತಹ ಗಲೀಜೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ನೀರಿಂದ ವಾಶ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗಲೀಜೋಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಗಲೀಜೋಗಿದೆ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಸ್ಟೀಲ್ ಸ್ಟ್ರೈನರ್ ಏನಾದರೂ ಈ ಥರ ಗಲೀಜಾಗಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಒಂದು ಖಾಲಿದು ವಾಟರ್ ಬಾಟಲನ್ನು ತೊಗೊಂಡಿದ್ದೀನಿ. ಆ ಖಾಲಿ ವಾಟರ್ ಬಾಟಲ್ಗೆ ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಲ್ವಾ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ರೀತಿ ಖಾಲಿ ವಾಟರ್ ಬಾಟಲ್ಗೆ ತುಂಬ ಚೆನ್ನಾಗಿ ನೀರು ಕಾಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡಿ ಹೊಟ್ಟೆ ಹತ್ರ ಈ ಬಿಸಿ ನೀರಿನ ಬಾಟಲ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡ್ಕೊಳ್ಬೇಕು. ಆ ಬಿಸಿ ಶಾಖಕ್ಕೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರಿಗಾದ್ರೂ ಈ ರೀತಿ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದರೆ ಈ ಟಿಪ್ಸ್ನ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಖಾಲಿಯಾಗಿರುವ ಲಿಕ್ವಿಡ್ ಪಾಕೆಟನ್ನು ತೊಗೊಂಡಿದ್ದೀನಿ. ಲಿಕ್ವಿಡ್ ಖಾಲಿ ಆದ ತಕ್ಷಣ ಲಿಕ್ವಿಡ್ ಪಾಕೆಟ್ನ ಬಿಸಾಡಿಬಿಡ್ತೀವಿ ಅಲ್ವಾ, ಬಿಸಾಡೋ ಬದಲು ಈ ರೀತಿ ಮಾಡ್ಬೋದು.
ಈಗ ಈ ಲಿಕ್ವಿಡ್ ಪಾಕೆಟನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದರಲ್ಲಿ ಬಿಸಿ ನೀರನ್ನು ಹಾಕಿದ್ದೀನಿ ನಾನು. ಈ ಬಿಸಿ ನೀರು ಹಾಕಿದ ತಕ್ಷಣ ನೋಡಿ ನಮಗೆ ಕಾಲು ನೋವು ಬರ್ತಾ ಇರುತ್ತೆ ಅಲ್ವಾ, ಪಾದದ ಹತ್ರ ಉರಿತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಈ ಲಿಕ್ವಿಡ್ ಪಾಕೆಟಾಗೆ ಬಿಸಿನೀರು ಹಾಕಿಬಿಟ್ಟು ಈ ರೀತಿ ಮಾಡೋದ್ರಿಂದ ಕಾಲು ನೋವು ಕಡಿಮೆ ಆಗುತ್ತೆ. ಹಾಗೆ ಬೆನ್ನು ಬರ್ತಾ ಇದ್ದರೆ ಬೆನ್ನಿಗೂ ಕೂಡ ಈ ರೀತಿ ಶಾಖ ಕೊಟ್ಕೊಳ್ಬೋದು. ನಿಮಗೆ ತುಂಬ ಬಿಸಿ ಅನಿಸಿದರೆ ಈ ಲಿಕ್ವಿಡ್ ಪಾಕೆಟ್ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಬೋದು. ಕುತ್ತಿಗೆ ನೋವು ಬಂದರೆ ಕುತ್ತಿಗೆ ಹತ್ರ ಕೂಡ ಶಾಖ ಕೊಟ್ಕೊಳ್ಬೋದು. ತುಂಬಾ ಯೂಸ್ ಆಗುತ್ತೆ ಈ ಲಿಕ್ವಿಡ್ ಪಾಕೆಟಿಂದ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಈ ಲಿಕ್ವಿಡ್ ಪಾಕೆಟು ನಾವು ಬಿಸಾಡ್ಬಿಡ್ತೀವಿ ಅಲ್ವಾ, ಬಿಸಾಡೋ ಬದಲು ನೋಡಿ ಈ ಲಿಕ್ವಿಡ್ ಪಾಕೆಟನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ. ನೋಡಿ ಈಗ ಕಟ್ ಮಾಡ್ಕೊಂಡಿರೋ ಲಿಕ್ವಿಡ್ ಪಾಕೆಟನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಉಲ್ಟಾ ಮಾಡ್ಕೊಂಡಾದಮೇಲೆ ಲಿಕ್ವಿಡ್ ಪಾಕೆಟ್ ಕೆಳ ಭಾಗದಲ್ಲಿ ಈ ಥರ ಇರುತ್ತೆ ಅಲ್ವಾ, ನಾವು ಮೂಲೆಯಲ್ಲಿ 3 ಮೂಲೆಯಲ್ಲೂ ಕೂಡ ಈ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಕತ್ತರಿಯಿಂದ. ಈ ಥರ ಹೋಲ್ ಆಗುತ್ತೆ ಅಲ್ವಾ, ಅದಾದ ನಂತರ ನಾನು ಇದಕ್ಕೆ ಮಣ್ಣು ತುಂಬಿಸ್ಕೊಂಡು ಬರ್ತೀನಿ. ಈ ರೀತಿ ಮಣ್ಣು ತುಂಬಿಸ್ಕೊಂಡು ಬಂದಾದಮೇಲೆ ನೋಡಿ ನಾನು ಮನಿ ಪ್ಲ್ಯಾಂಟನ್ನು ಇಡ್ತಾ ಇದ್ದೀನಿ. ಈ ರೀತಿ ಬೇರಿರೋ ಮನಿ ಪ್ಲ್ಯಾಂಟ್ ಇಟ್ಟರೆ ಮಾತ್ರ ಮನಿ ಪ್ಲ್ಯಾಂಟು ಚೆನ್ನಾಗಿ ಬೆಳೆಯುತ್ತೆ. ಸೊ ನೀವು ಬೇರೆ ಇರಲಿಲ್ದು ಬರೀ ಕಡ್ಡಿ ಇಟ್ಟರೆ ಮನಿ ಪ್ಲ್ಯಾಂಟ್ ಬರೋದಿಲ್ಲ. ಈ ಥರ ಬೇರೆ ಇರೋದು ನೋಡಿಬಿಟ್ಟು ಇಡಬೇಕು. ನೋಡಿ ಈ ಥರ ಇಟ್ಬಿಟ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಸೊ ನೀರು ಕಡೆಗೆ ಹೋಗುತ್ತೆ ನಾವು ಕೆಳಗಡೆ ಹೋಲ್ ಮಾಡಿರೋದ್ರಿಂದ. ವೇಸ್ಟ್ ಅಂತ ಬಿಸಾಡುವ ಈ ಲಿಕ್ವಿಡ್ ಪಾಕೆಟಿಂದ ಈ ರೀತಿ ಮಾಡಿ ನೋಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ಹಾಗೆಯೇ ನಾನು ವಾಟರ್ ಬಾಟಲ್ದು ಕಟ್ ಮಾಡಿಬಿಟ್ಟು ವಾಟರ್ ಬಾಟಲ್ ಒಳಗಡೆ ನೀರು ಹಾಕ್ಬಿಟ್ಟು ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇದ್ದೀನಿ. ನೋಡಿ ಈ ಥರ ಬೇರಿರೋ ಮನಿ ಪ್ಲ್ಯಾಂಟ್ ಇಟ್ಟಿರೋದ್ರಿಂದ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೀವು ಬೇರೆ ಇರಲಿದ್ದು ಬರೀ ಕಡ್ಡಿ ಮಾತ್ರ ಇಟ್ಟರೆ ಮನಿ ಪ್ಲ್ಯಾಂಟು ಚೆನ್ನಾಗಿ ಬರೋದಿಲ್ಲ. ಸೊ ನಾವು ಇದನ್ನು ದಿನ ಚೇಂಜ್ ಮಾಡ್ತಾ ಇರಬೇಕು ನೀರು, ಆವಾಗ ಇನ್ನೂ ತುಂಬ ಚೆನ್ನಾಗಿ ಮನಿ ಪ್ಲ್ಯಾಂಟು ಬರುತ್ತೆ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.